ನಾಳೆ ಮಂಡ್ಯ ಜಿಲ್ಲೆಯ ಶಾಸಕರು ದೆಹಲಿಗೆ ಏಕಾಏಕಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಯಾರ್ಯಾರು ತೆರಳುತ್ತಿದ್ದಾರೆ ಅಂತ ಗಮನಿಸೋದಾದ್ರೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿ ಟೂರ್ ಇದು. ಓಟ್ ಚೋರಿ ಹೋರಾಟಕ್ಕೆ ಹೋಗ್ತಾ ಇದ್ದೇವೆ ಅಂತ ಶಾಸಕ ಗಣಿಗ ರವಿ ಹೇಳಿದ್ದಾರೆ. ಡಿಕೆ ಪರ ಬ್ಯಾಟ್ ಮಾಡೋದಕ್ಕೇನಾದ್ರೂ ಮತ್ತೆ ಶಾಸಕರು ಮುಂದಾದ್ರ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಅಧಿಕಾರ ಹಂಚಿಕೆ ವಿಚಾರ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿದು, ತೂಕುಗತಿಯಲ್ಲಿ ನೇತಾಡ್ತಾ ಇದೆ ಪಟ್ಟದ ವಿಚಾರ. ಹಾಗಾಗಿ ದೆಹಲಿಗೆ ಮತ್ತೊಮ್ಮೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಯಕರೊಟ್ಟಿಗೆ ಮಾತನಾಡೋದಕ್ಕೇನಾದರೂ ನಾಯಕರು ತೆರಳುತ್ತಾ ಇದ್ದಾರಂತಹ ಸಂಶಯ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಹೊರಟಿದ್ದಾರೆ. ಓಟ್ ಚೋರಿ ಹೋರಾಟಕ್ಕೆ ಹೋಗ್ತಾ ಇದ್ದೇವೆ ಅಂತ ಶಾಸಕ ಗಣಿಗ ರವಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಡಿಕೆ ಪರ ಏನಾದರೂ ಬ್ಯಾಟ್ ಮಾಡೋದಕ್ಕೇನಾದರೂ ಶಾಸಕರು ಮುಂದಾದ್ರ ಮತ್ತೆ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಯಾಕಂದ್ರೆ 19ರ ನಂತರದಲ್ಲಿ ಇಕ್ಬಾಲ್ ಹುಸೇನ್ ಹೇಳಿದ್ರು ಸಿಹಿ ಸುದ್ದಿಯನ್ನ ಕೊಡ್ತೀವಿ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರದೇ ಬಣದಲ್ಲಿ ಇರ್ತಕ್ಕಂಥ ನಾಯಕರು ಮತ್ತೊಮ್ಮೆ ಈಗ ದೆಹಲಿಗೆ ಹೊರಡ್ತಾ ಇದ್ದಾರೆ. ನಾಳೆ ಎಲ್ಲ ಎಮ್ಎಲ್ಎಗಳು ಅದೇ ಓಟ್ ಚೋರಿ, ನಮ್ಮ ಪಕ್ಷದ ವತಿಯಿಂದ ಓಟ್ ಚೋರಿ ವಿರುದ್ಧ ಬೃಹತ್ ಹೋರಾಟವನ್ನು ಭಾನುವಾರ ಬೆಳಗ್ಗೆ ಇದು ದೆಹಲಿಯ ಜಂತರ್ ಮಂತರನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾಳೆ 3 ಗಂಟೆಗೆ ನಾನು, ನಮ್ಮ ಉಸ್ತುವಾರಿ ಸಚಿವರು, ಎಮ್ಎಲ್ಎಗಳು ದೆಹಲಿಗೆ ಹೋಗಿ ಭಾನುವಾರ ಅಲ್ಲಿ ಭಾಗವಹಿಸಿ, ಭಾನುವಾರ ದೆಹಲಿಯಿಂದನೇ ಹುಬ್ಳಿಗೆ ಫ್ಲೈಟ್ ಮಾಡ್ಕೊಂಡಿದ್ದೀವಿ. ಹುಬ್ಳಿಯಿಂದ ಸೆಷನ್ಗೆ ಹೋಗ್ತೀವಿ. ಎಲ್ಲರೂ ಕೇಂದ್ರ ಹೋರಾಟ ಮಾಡ್ತಾ ಇದೀವಿ ಅಂತ ಹೆಚ್ಚುವರಿ ಟ್ರೈನ್ ಬೋಗಿ ಹಾಕೋದಕ್ಕೂ ನಿರಾಕರಿಸ್ತು. ದುಡ್ಡು ಕಟ್ತೀವಿ 1.5 ಕೋಟಿ ಅಂತ KPCC ಹೇಳಿದಾಗಲೂ ರೈಲ್ನ ಕೊಡೋದಕ್ಕೂ ನಿರಾಕರಿಸ್ತು. ಅದರಿಂದ ಶಾಸಕರು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ಮೊನ್ನೆ CLP ಮೀಟಿಂಗಲ್ಲಿ ಹೇಳಿದ್ದಾರೆ. ಅದರಿಂದ ಹೋಗ್ತಾ ಇದ್ದೀವಿ. ನಾಳೆ ಎಲ್ಲ ಎಮ್ಎಲ್ಎಗಳು. ಸಿಎಂ ಬದಲಾವಣೆ ವಿಚಾರವಾಗಿ 1 ತಿಂಗಳ ಕಾಲ ಮೌನ. ಸರ್ಕಾರ ಹಾಗೆ ಸಿಎಂ ಬದಲಾವಣೆ ವಿಚಾರವಾಗಿ 1 ತಿಂಗಳ ಕಾಲ ಮೌನವಾಗಿರ್ತೇವೆ ಅಂತ ಮಾತನಾಡಿದ್ದಾರೆ. ನಮ್ಮ ಗುರುಗಳು ಹೇಳಿದ್ದರಿಂದ 1 ತಿಂಗಳ ಕಾಲ ಮೌನವಾಗಿರ್ತೇವೆ ಅಂತ ಹೇಳಿದ್ದಾರೆ. 1 ತಿಂಗಳು ಈಗ ಮೌನ ವ್ರತ ತಾಳಿದ್ದೀವಿ. ಸರ್ಕಾರ ಮತ್ತೆ ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ 1 ತಿಂಗಳು ಮೌನ ವ್ರತದಲ್ಲಿ ಇದೀನಿ ನಾನೀಗ. ನಮ್ಮ ಗುರುಗಳು ಹೇಳಿರೋದ್ರಿಂದ 1 ತಿಂಗಳಾದ್ಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಗೊತ್ತಿಲ್ಲ, 1 ತಿಂಗಳು ಈಗ ನಾನು ಮೌನ ವ್ರತದಲ್ಲಿ ಇದ್ದೀನಿ. ಅಲ್ಲ, ಈ ವಿಚಾರ ಮಾತಾಡಬಾರ್ದು ಅಂತ 1 ತಿಂಗಳು ನನಗೆ ನಾನೇ ಸ್ವಯಂ ನಿರ್ಬಂಧ ಹಾಕ್ಕೊಂಡು, ನಿನ್ನೆ ಬೆಳಗಾವಿಯಲ್ಲೂ ಮೀಡಿಯಾದವ್ರು ಕೇಳಿದಾಗಲೂ ಸ್ವಯಂ ನಿರ್ಬಂಧ ಹಾಕ್ಕೊಂಡು ಇದ್ದೀನಿ. ಅವರು ಮುಖ್ಯಮಂತ್ರಿಗಳ ಸುಪುತ್ರ, ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ. ಅಧಿಕಾರ